ಇವತ್ತು ಸಮಾಜದಲ್ಲಿ ಗೊಂದಲಗಳು ಬರೋದು ಸಹಜ. ದೊಡ್ಡ ಸಮಾಜ. ಕೆಲವರು ಅಜ್ಞಾನಕ್ಕೆ ಒಳಪಟ್ಟಿನೋ ಅಥವಾ ಯಾವುದಾದ್ರೂ ಆಸೆ ಆಮಿಷಕ್ಕೆ ಒಳಪಟ್ಟಿಯೋ ನಮ್ಮ ಮೇಲೆ ವಿನಾಕಾರಣ ಟೀಕೆ ಟಿಪ್ಪೆಗಳನ್ನು ಮಾಡ್ತಾರೆ. ನಾನು ಇವತ್ತಿನವರು ಯಾವುದೇ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡೋದಲ್ಲ, ಸಮಾಜ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಸಮಾಜ ಪರವಾಗಿ ಯಾರು ನಿಂತಿದ್ದಾರೋ ಅವ್ರು ಯಾರೇ ಇರಲಿ, ಒಬ್ಬ ಸಾಮಾನ್ಯ ಇರ್ಬೋದು, ಸಮಾಜದ ಉನ್ನತ ವ್ಯಕ್ತಿ ಇರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಈ ರಾಜ್ಯದ ಮಂತ್ರಿ ಇರ್ಬೋದು. ನಮ್ಮ ಸಮಾಜ ಪರವಾಗಿ ಯಾರು ದುಡಿದಿದ್ದಾರೋ ಅವರ ಪರವಾಗಿ ಆಯಾ ಸಂದರ್ಭಕ್ಕನುವಾಗಿ ನಾನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಉದ್ದೇಶ ಯಾರನ್ನು MLA ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಶ್ರೀಪೀಠವನ್ನು ಕಟ್ಟಿದ್ದಲ್ಲ. ಸಮಾಜದ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು. ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದೆ. ಸಾವಿರಾರು ಮಠಗಳು, ಮಠಾಧೀಶರು, ಮಠಗಳು ಶ್ರೀಮಂತವಾಗಿದೆ. ಅಲ್ಲೇ ಅವ್ರದ್ದೇ ಆಗಿರ್ತಕ್ಕಂಥ ವಜ್ರ ವೈಡೂರ್ಯ, ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವರೆಲ್ಲ ಪೂಜ್ಯರು ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವು ಎಲ್ಲಗಳು ಬೇಡ, ನಮ್ಮದೇ ಆಗಿರ್ತಕ್ಕಂಥ ಶ್ರೀಪೀಠವನ್ನು ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗೇ ಪೀಠ ಮಾಡಿದ ಮೇಲೆ ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತು ಕೊಟ್ಟವಂತನಲ್ಲ. ಬಸವಣ್ಣವರು ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಬಂದರೆ. ಪೀಠ ಎನ್ನುವಂಥದ್ದು 4 ಇಟ್ಟಿಗೆಗಳಿಂದ ಸಿಮೆಂಟಿಂದ ಮಾಡಿರ್ತಕ್ಕಂಥ ಪೀಠವಲ್ಲ, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದೀನಿ. ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿಲ್ಲ, ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಮಠವನ್ನು ಕಟ್ಟಿಲ್ಲ, ಸಮಾಜವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ದೀನಿ. ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಹೀಗಾಗಿ ನನಗೆ ನನ್ನ ಶ್ರೀಪೀಠ ನನ್ನ ಸಮಾಜ ನನ್ನ ಶ್ರೀಪೀಠ, ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ. ಅವರಿಗೋಸ್ಕರವಾಗಿ ದಿನದ 24 ಗಂಟೆ ಜೀವನದ ಉಸಿರಿರೋಗಿ ನಾನು ದುಡಿದಿದ್ದೀನಿ.